2025-26ನೇ ಸಾಲಿನ ಸರಕಾರಿ ಕನ್ನಡ ಮಾದರಿ ಪ್ರಾಥಮಿಕ ಶಾಲೆ ನಂಬರ್ 1 ಜಮಖಂಡಿ ಶಾಲೆಯ ವಾರ್ಷಿಕ ಸ್ನೇಹ ಸಮ್ಮೇಳನ ಹಾಗೂ ಬಸವನಿವಾಸ ಕುಟುಂಬ ಪ್ರಶಸ್ತಿ ವಿತರಣಾ ಕಾರ್ಯಕ್ರಮ ದಿನಾಂಕ 6-2-2026 ಶುಕ್ರವಾರದಂದು ಓಲೇಮಠದ ಸಭಾಭವನದಲ್ಲಿ ಅದ್ಧೂರಿಯಾಗಿ ನಡೆಸಲಾಯಿತು. ಓಲೇಮಠದ ಶ್ರೀ ಆನಂದದೇವರು ಸಾನ್ನಿಧ್ಯ ವಹಿಸಿದ್ದರು. ಶ್ರೀ ಅಶ್ರಫಲಿ ಖಾದ್ರಿರವರು ಅಧ್ಯಕ್ಷತೆ ವಹಿಸಿದ್ದರು. ಕಾರ್ಯಕ್ರಮದ ನೇತೃತ್ವವನ್ನು ಶ್ರೀಮತಿ ಎಸ್ಎಸ್ ಆಲೂರ ಶಿಕ್ಷಕಿಯರು ವಹಿಸಿದ್ದರು. ಉದ್ಘಾಟಕರಾಗಿ ಶ್ರೀಮತಿ ಶ್ರೀದೇವಿ ವಾಜಂತ್ರಿರವರು ಉಪಸ್ಥಿತರಿದ್ದರು. ಮುಖ್ಯ ಅತಿಥಿಗಳಾಗಿ ಅನು ಮುಲ್ಲಾ ಪ್ರಾಚಾರ್ಯರು, ವಿದ್ಯಾಭವನ ಶಿಕ್ಷಣ ಸಂಸ್ಥೆ, ಶ್ರೀ ಶಿವಾನಂದ ಕೊಣ್ಣೂರ ಅಧ್ಯಕ್ಷರು ಹಳೆ ವಿದ್ಯಾರ್ಥಿಗಳ ಸಂಘ ಇವರು ಉಪಸ್ಥಿತರಿದ್ದರು. ವಿಶೇಷ ಪ್ರಶಸ್ತಿ ಪುರಸ್ಕೃತರಾಗಿ ಶ್ರೀ ಹುಚ್ಚಪ್ಪ ಶೆಟ್ಟರ್, ಶ್ರೀಮತಿ ಪ್ರಭಾವತಿ ಮೇಟಿ, ಕುಮಾರ ಶ್ರೀಶೈಲ ಉಪ್ಪಾರ, ಕುಮಾರಿ ಸೃಷ್ಟಿ ಮೋದಿ ಹಾಗೂ ಶ್ರೀ ಅನಿಲ ವಾಜಾಂತ್ರಿ ವೇದಿಕೆ ಮೇಲಿದ್ದರು. ಇದೇ ಸಂದರ್ಭದಲ್ಲಿ ಶ್ರೀ ಅಶೋಕ ಬಸಣ್ಣವರ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಶಿಕ್ಷಕರ ಕಣ್ಮಣಿ ಪ್ರಶಸ್ತಿ ಕೊಡಲಾಯಿತು. ಶಾಲಾ ಚೈತನ್ಯ ದೀಪ ಪ್ರಶಸ್ತಿಯನ್ನು ಶ್ರೀ ಶ್ರೀನಿವಾಸ ಅಪರಂಜಿ, ಶ್ರೀ ಸಂಗಪ್ಪ ವಿಜಾಪುರ, ಶ್ರೀ ಚಂದ್ರು ಸಿಕ್ಕಲಗಾರ, ಶ್ರೀ ಶಿವಪ್ರಸಾದ ಯಾದವಾಡ, ಶ್ರೀ ರಾಜು ಸಿಂಧೂರ, ಶ್ರೀ ಮಲ್ಲಿಕಾರ್ಜುನ ಮಮದಾಪುರರವರಿಗೆ ವಿತರಿಸಲಾಯಿತು. ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ವಿಜೇತರಾದ ಪಾಲಕರಿಗೆ ಬಹುಮಾನ ಕೊಡಲಾಯಿತು. ವಿವಿಧ ಸ್ಪರ್ಧೆಗಳಲ್ಲಿ ಆಯ್ಕೆಯಾದ ಮಕ್ಕಳಿಗೆ ಪಾರಿತೋಷಕ ವಿತರಿಸಲಾಯಿತು. 2026-27ರಿಂದ ಎಂಪಿಎಸ್ ನಂಬರ್ 1 ಜಮಖಂಡಿ ಶಾಲೆಯಲ್ಲಿ ಎಲ್ಕೆಜಿ, ಯುಕೆಜಿ ತರಗತಿಗಳನ್ನು ಪ್ರಾರಂಭಿಸಲಾಗುವ ಕರಪತ್ರಗಳನ್ನು ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಬಿಡುಗಡೆಗೊಳಿಸಿ ಪ್ರಥಮವಾಗಿ ಸೋಮಲಿಂಗ ಪ್ರಕಾಶ್ ಕಾಂಬಳೆ ಎಂಬ ಮಗುವಿನ ಹೆಸರನ್ನು ವೇದಿಕೆ ಮೇಲೆ ದಾಖಲಿಸಿಕೊಂಡು ಮಗುವಿಗೆ ಸತ್ಕರಿಸಿದರು. ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಯಿತು. ಎಂಪಿಎಸ್ ನಂಬರ್ 1 ಶಾಲೆಯನ್ನು ಹಾಗೂ ವಾಜಂತ್ರಿ ಪರಿವಾರದವರನ್ನು ಮಕ್ಕಳು ಮತ್ತು ಪಾಲಕರು ತುಂಬಾ ಕೊಂಡಾಡಿದರು. ವರದಿ ರವಿ ದೊಡ್ಡಮನಿ, ಕರುನಾಡ ರತ್ನ ನ್ಯೂಸ್. ಅವರು ಬರಬರ ಎಜುಕೇಷನ್ ಮಾಡೋದ್ರ ಮೂಲಕ ಉಪಯೋಗವನ್ನು ತಗೋಬೇಕು. ಇಷ್ಟು ಎಲ್ಕೆಜಿ ಸುತ್ತಲಿವಾಗಿರ್ತಕ್ಕಂಥ ಎಲ್ಲೂ ಆಗಿಲ್ಲ, ಅಷ್ಟು ಸುಲಭವಾಗಿರ್ತೀವಿ. ಇದು ಉಪಯೋಗವನ್ನು ತಗೊಳ್ಳಿ, ಒಳ್ಳೆಯ ಎಜುಕೇಷನ್ ಆಯಿತು. ಈಗ ನಮ್ಮ ಕ್ಷೇತ್ರ ಬಸವನಿವಾಸ ಕುಟುಂಬದ ಅರ್ಥ